ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸ್ಮೈಲಿ ಬೈ ಅಥರ್ವ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಅರ್ಪಿತಾ ಮಾತಾಡ್ತಾ ಇರೋದು. ಇವತ್ತು ಕೃಷ್ಣ ಜನ್ಮಾಷ್ಟಮಿ ದಿನ ನಾನು ನಮ್ಮ ಮನೆಯಲ್ಲಿ ನಮ್ಮ ಪುಟ್ಟ ಕೃಷ್ಣನ ರೆಡಿ ಮಾಡಿದ್ದೀನಿ. ನಮ್ಮ ಅಥರ್ವನ ಕೃಷ್ಣನ ಥರ ರೆಡಿ ಮಾಡಿದ್ದೀನಿ. ನಿಮ್ಮ ಮನೆಯಲ್ಲಿರೋ ಪುಟ್ಟ ಪುಟ್ಟ ಮಕ್ಕಳನ್ನೆಲ್ಲ ಕೃಷ್ಣನ ಥರ ಮಾಡಿದ್ದೀರಾ? ಸರಿ, ನಮ್ಮನೆ ಕೃಷ್ಣ ಹೇಗೆ ಮಾಡಿದ್ದಾನೆ, ಏನೇನು ಮಾಡಿದ್ದಾನೆ ಅಂತ ಹೇಳ್ಬಿಟ್ಟು ನೋಡಿ. ನಮ್ಮ ಅಥರ್ವಂಗೆ ನಾನಿವತ್ತು ಬೇರೆ ಥರನೇ ಏನಾದರೂ ಮಾಡಬೇಕು ಅಂತಲೇ ಅಂದ್ಕೊಂಡಿದ್ದೆ. ಅವನಿಗೆ ಫೀವರ್ ಬಂದುಬಿಟ್ಟಿತ್ತು, ಜ್ವರ ಬಂದಿರೋದ್ರಿಂದ ಅವನು ಅಷ್ಟೊಂದು ಆ್ಯಕ್ಟಿವ್ ಆಗಿರಲಿಲ್ಲ. ನೆಡ್ಕೊಂಡು ಬರೋದು ಈ ಥರ ಎಲ್ಲ ಜಾಸ್ತಿ ಮಾಡಲಿಲ್ಲ, ಕೂತಲ್ಲೇ ಕೂರ್ತಾ ಇದ್ದ. ಫುಲ್ಲು ಕಣ್ಣಲ್ಲೆಲ್ಲ ನೀರು ತುಂಬಿಬಿಟ್ಟಿತ್ತು. ಹಾಗೆ ಅವನಿಗೆ ಏನಪ್ಪ ಅಂದರೆ ಏನು ಹೇಳಿದ್ರು ಅಳೋದೊಂದೇ ಮಾಡ್ತಾಯಿದ್ದ. ಸರಿಯಾಗಿ ಯಾವುದಕ್ಕೂ ರಿಯಾಕ್ಟ್ ಮಾಡ್ತಾ ಇರಲಿಲ್ಲ. ತುಂಬ ಡಲ್ ಆಗಿಬಿಟ್ಟಿದ್ದ ಜ್ವರ ಬಂದಿದ್ದರಿಂದ. ಹಾಗಾಗಿ ಈ ಸಾರಿ ಅಷ್ಟೊಂದು ಕೃಷ್ಣನ ಚೆನ್ನಾಗಿ ಮಾಡೋಕ್ಕಾಗಿಲ್ಲ. ಏನೋ ಎಷ್ಟಾಗುತ್ತೋ ಅಷ್ಟು ಮಾಡೋಣ. ಕೃಷ್ಣ ಜನ್ಮಾಷ್ಟಮಿನ ಮತ್ತೆ ಬರಲ್ಲ ಅಲ್ವಾ, ಮುಂದಿನ ಸರಿ ಬರೋಷ್ಟೊತ್ತಿಗೆ ತುಂಬ ದೊಡ್ಡನಾಗಿರ್ತಾನೆ ನಮ್ಮ ಅಥರ್ವ. ಮತ್ತು ಕೂದಲು ಬೇರೆ ಹುಟ್ಟಾಗಿಂದ ಇವನಿಗೆ ತಗ್ಸಿರಲಿಲ್ಲ. ಇದು ಕರೆಕ್ಟಾಗಿ ಕೃಷ್ಣ ಮಾಡೋಕ್ಕೆ ಚೆನ್ನಾಗಿತ್ತು, ಕೂದಲೆಲ್ಲ ಬೆಳೆದ್ಬಿಟ್ಟು. ಹಾಗಾಗಿ ಈ ಸರಿ ಬಿಟ್ಟರೆ ಮತ್ತೆ ಚಾನ್ಸ್ ಸಿಗಲ್ಲ ಕೃಷ್ಣ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಮಾಡಿದ್ದಾಯಿತು. ಅವನಿಗೆ ಜುಟ್ಟು ಎಲ್ಲ ತುಂಬ ಚೆನ್ನಾಗೇ ಒಪ್ಪಿತ್ತು. ಆ ಜುಟ್ಟು, ಆ ನವಿಲ್ಗಿರಿ ಅಂದರೆ ಏನಪ್ಪ ಅಂದರೆ ಕರೆಕ್ಟಾಗಿ ವೀಡಿಯೋ ಮಾಡೋಕ್ಕೆ ದೂರದಿಂದ ಮಾಡೋಕ್ಕೆ ಆಗಲಿಲ್ಲ. ಅವನು ಯಾವಾಗಲೂ ನನಗೆ ಜ್ವರ ಬಂದಿರೋದ್ರಿಂದ ನಾನು ಬಿಟ್ಟು ಎಲ್ಲೂ ಹೋಗ್ತಾನೆ ಇರಲಿಲ್ಲ. ಫೋಟೋ ವೀಡಿಯೋ ಮಾಡೋಕ್ಕೆ ಸ್ವಲ್ಪ ದೂರ ಹೋದ್ರೂ ಕರೀತಾ ಇದ್ದ. ಅಂದರೆ ಅಷ್ಟು ತುಂಬ ಅಂದರೆ ತುಂಬಾ ಜ್ವರ ಬಂದುಬಿಟ್ಟಿತ್ತು. ಇಷ್ಟು ಇದ್ದಿದ್ದೇ ಹೆಚ್ಚು ಅವನು, ಆದರೆ ಇಷ್ಟೊಂದು ಮಾಡಿದ್ದೀನಿ. ಓಕೆ, ನಾನು ಇದು ಲಾಸ್ಟ್ ದಿನ ಶುಕ್ರವಾರ, ಶ್ರಾವಣ ಶುಕ್ರವಾರ, ಕಡೆ ಶ್ರಾವಣ ಅಂತ ಹೇಳಿ, ಇವತ್ತು ಕಡೆ ಶ್ರಾವಣ ಶುಕ್ರವಾರ ಅಂತ ಹೇಳಿಬಿಟ್ಟು ನಾನು ಮನೇಲಿ ಪೂಜೆ ಮಾಡಿದ್ದೆ. ಲಾಸ್ಟ್ ದಿನ ಅಲ್ವಾ, ಎಲ್ಲರೂ ಈ ಕಡೆ ವರಮಹಾಲಕ್ಷ್ಮಿ ಪೂಜೆ ಮಾಡದೇ ಇರೋರು ಇವತ್ತು ಕಳಸನ ಇಟ್ಬಿಟ್ಟು, ಇಲ್ಲಾಂದರೆ ವರಮಹಾಲಕ್ಷ್ಮಿನ ನಾವು ಲಕ್ಷ್ಮೀ ಪೂಜೆ ಮಾಡ್ತಿರವಲ್ವ, ಅದೇ ಥರನೇ ರೆಡಿ ಮಾಡಿಬಿಟ್ಟು ಪೂಜೆ ಎಲ್ಲ ಇವತ್ತು ಮಾಡ್ತಾರೆ. ಪ್ರತಿ ಶ್ರಾವಣ ಶುಕ್ರವಾರದಲ್ಲಿ ಯಾವಾಗಲಾದ್ರೂ ವರಮಹಾಲಕ್ಷ್ಮಿ ಪೂಜೆ ಮಾಡಬಹುದು. ಈ ಕಡೆ ಎಲ್ಲ ಹಾಗೆ ಮಾಡ್ತಾರೆ. ವರಮಹಾಲಕ್ಷ್ಮಿ ಪೂಜೆ ದಿನ ಮಾಡದೇ ಇರೋರು ಶ್ರಾವಣ ಶುಕ್ರವಾರದಲ್ಲಿ ಯಾವ ಶುಕ್ರವಾರ ಅವರಿಗೆ ಮಾಡ್ಬೋದು ಅಂತ ಅನಿಸುತ್ತೋ ಆ ಥರ ಸೆಟ್ ಮಾಡಿಕೊಂಡು ಪೂಜೆ ಮಾಡ್ತಾರೆ. ಇವತ್ತು ನಮ್ಮ ಮನೆ ಹತ್ರ ಇರೋ ಚಿತ್ತಾರಮ್ಮ ಟೆಂಪಲ್ ಅಂತ ಒಂದಿದೆ, ಅಲ್ಲಿ ಕುಂಕುಮಾರ್ಚನೆ ಎಲ್ಲ ಮಾಡಿದ್ದಾರೆ ಅಲ್ಲಿ ದೇವರಿಗೆ. ಹಾಗಾಗಿ ಇಲ್ಲಿ ಹತ್ರದಲ್ಲಿರೋರು ಯಾರಾದರೂ ಹೋಗ್ಬಿಟ್ಟು ಕುಂಕುಮಾರ್ಚನೆನ ಮಾಡಿಸ್ಬೋದು. ಈ ಕಡೆ ಪೂಜೆ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ಇಲ್ಲಿ ದೇವರು ಚಿತ್ತಾರಮ್ಮ ದೇವಿ ಅಂದರೆ ನಮ್ಮ ಕಡೆ ಎಲ್ಲ ಆ ಥರ ಕರ್ನಾಟಕದಲ್ಲಿ ಈ ಥರ ಹೆಸರಲ್ಲಿ ದೇವರಿಲ್ಲ. ಈ ಕಡೆ ಸೈಡಲ್ಲೇ ಸ್ವಲ್ಪ ಹೆಸರು ಚೇಂಜ್, ಎಲ್ಲ ದೇವರು ಒಂದೇ, ಸ್ವಲ್ಪ ಹೆಸರು ಮಾತ್ರ ಚೇಂಜ್ ಆಗಿಟ್ಟಿರ್ತಾರೆ. ಇಲ್ಲಿ ದೇವಸ್ಥಾನದಲ್ಲೂ ಕೂಡ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು, ದೇವಸ್ಥಾನ ಎಲ್ಲ ಡೆಕೋರೇಟ್ ಮಾಡಿದರು. ಬೆಳಗ್ಗೆನೇ ನಮ್ಮ ಅಥರ್ವನು ನಮ್ಮ ಅತ್ತೆನೂ ಆಲ್ರೆಡಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಬಂದಿದ್ದರು. ನನ್ನ ಮನೇಲಿ ಪೂಜೆ ಮಾಡ್ತಾ ಇದ್ದಂಗೆ ನಮ್ಮ ಮನೆಯಿಂದ ಡೈಲಿ ಹೋಗ್ತಾಯಿದ್ರು ದೇವಸ್ಥಾನಕ್ಕೆ ಶ್ರಾವಣದಲ್ಲಿ. ಹಾಗೆ ಇಲ್ಲಿಗೆ ಬಂದ್ವಿ. ಬರೋಷ್ಟೊತ್ತಿಗೆ ಕರೆಕ್ಟಾಗಿ ಎಲ್ಲ ಪೂಜೆ ಎಲ್ಲ ಮುಗಿದ್ಬಿಟ್ಟು ಪ್ರಸಾದ ಕೊಡ್ತಾಯಿದ್ರು. ಹಾಗೆ ನಾವು ಹೇಗೂ ದೇವಸ್ಥಾನಕ್ಕೆ ಬಂದಿದ್ವಲ್ವ, ಹಾಗೆ ಊಟ ಮಾಡ್ಕೊಂಡೇ ಹೋಗೋಣ ಅಂತ ಹೇಳಿ ನಾವು ಕೂಡ ಬಂದ್ವಿ. ಇಲ್ಲಿ ಇದಷ್ಟು ಹಾಲು ತುಂಬ ದೊಡ್ಡದಾಗಿದೆ. ಇದು ಕಲ್ಯಾಣ ಮಂಟಪ, ದೇವಸ್ಥಾನದಲ್ಲೇ ಮದುವೆ ಆಗೋರಿಗೆ ಕಲ್ಯಾಣ ಮಂಟಪ ಕೂಡ ಇದೆ ಇಲ್ಲಿ. ತುಂಬ ಚೆನ್ನಾಗಿದೆ, ತುಂಬ ದೊಡ್ಡದಾಗಿದೆ. ಫೀಲ್ಡು ಕೂಡ ತುಂಬ ಚೆನ್ನಾಗಿದೆ, ಹುಡುಗರಿಗೆ ಆಟ ಆಡೋಕ್ಕೆಲ್ಲ ಚೆನ್ನಾಗಿರುತ್ತೆ. ನಮ್ಮ ಅಥರ್ವ ಇಲ್ಲಿಗೆ ಬಂದ ಅಂದರೆ ಮನೆಗೆ ವಾಪಸ್ ಬರೋಕ್ಕೆ ಇಷ್ಟಪಡಲ್ಲ. ಇಲ್ಲೇ ಹೇಗಿದ್ದರೂ ಫ್ರೀಯಾಗಿ ಆಟ ಆಡೋಕ್ಕೆ ಜಾಗ ಇದೆ ಅಂತ ಹೇಳ್ಬಿಟ್ಟು ದೇವಸ್ಥಾನದ ಒಳಗಡೆನೇ ಇಷ್ಟಿದೆ, ಮತ್ತು ದೇವಸ್ಥಾನದ ಹೊರಗಡೆ ಕೂಡ ಪ್ಲೇಸ್ ಇದೆ. ತುಂಬ ಚೆನ್ನಾಗಿದೆ ದೇವಸ್ಥಾನ. ಕಂಪ್ಲೀಟಾಗಿ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ, ಒಳಗಡೆ ಎಲ್ಲ ವಿಡಿಯೋ ಮಾಡೋಕ್ಕೆ. ದೇವರಿಗೆ ಈ ಟೈಮ್ನಿಂದ ಈ ಟೈಮಿಗೆ ಮಾತ್ರ ಪೂಜೆ ಅಂತ ಹೇಳಿ ಮಾಡಿರ್ತಾರೆ. ಅದಾದಮೇಲೆ ಒಳಗಡೆ ಗರ್ಭಗುಡಿನ ಕರ್ಟನಿಂದ ಕ್ಲೋಸ್ ಮಾಡಿರ್ತಾರೆ. ಹಾಗಾಗಿ ಒಳಗಡೆ ಹೋದ್ವಿ, ವಿಡಿಯೋ ಮಾಡೋಕ್ಕಾಗಲಿಲ್ಲ. ಇದು ಕಲ್ಯಾಣ ಮಂಟಪ ಅಂತ ಹೇಳಿದ್ನಲ್ವ, ಅದು ಇಲ್ಲಿ ಕುಂಕುಮಾರ್ಚನೆ ಪೂಜೆ ಮಾಡಿರೋದು ಇಲ್ಲೇ. ಇಷ್ಟೊಂದು ಪ್ಲೇಸ್ ಕಾಣಿಸ್ತಾ ಇದೆ ಅಲ್ವಾ, ಇಲ್ಲಿ ಮನೆಯಿಂದ ಒಬ್ಬೊಬ್ಬರು ಬಂದುಬಿಟ್ಟು ಹೆಂಗಸರು ಕುತ್ಕೊಂಡು ಮುತ್ತೈದೆಯವರು ಪೂಜೆ ಮಾಡಿರ್ತಾರೆ. ಈಗ ಎಲ್ಲ ಪೂಜೆ ಆಗಿರೋದ್ರಿಂದ ಖಾಲಿಯಾಗಿದೆ ಪ್ಲೇಸು. ಮೇನಾಗಿ ಭಟ್ರು ಪೂಜೆ ಮಾಡಿರ್ತಾರಲ್ವ, ಅಲ್ಲಿದೆ. ಚೆನ್ನಾಗಿ ಅಷ್ಟೊಂದು ಕರೆಕ್ಟ್ ಕ್ಲಿಯರಾಗಿ ಕಾಣಿಸ್ತಾ ಇದೆಯಲ್ಲ ಗೊತ್ತಿಲ್ಲ. ಅಲ್ಲೊಂದು ಲಕ್ಷ್ಮೀ ಮೂರ್ತಿನ, ಚಿತ್ತಾರಮ್ಮನ ಅಂದರೆ ಚಿತ್ತಾರಮ್ಮ ಎಲ್ಲ ಒಂದೇ, ಲಕ್ಷ್ಮೀ ಪಾರ್ವತಿ ಎಲ್ಲ ಅದೇ ಥರನೇ. ಇಲ್ಲಿ ಹೆಸರೊಂದು ಬೇರೆ ಇರುತ್ತೆ. ಆ ದೇವರಿಗೆ ಕುಂಕುಮಾರ್ಚನೆ ಮಾಡಿರೋದು, ಪೂಜೆನ ಮಾಡಿರೋದಲ್ಲಿ.
ಅದಕ್ಕೆ ಹೂಗಳು ಹಾಕಿ ಕುಂಕುಮ ಹಾಕಿ ತುಂಬ ದೊಡ್ಡ ರಾಶಿನೇ ಹೂವಾಗ್ಬಿಟ್ಟಿದೆ. ಹಾಗಾಗಿ ಪ್ರಸಾದ ದೇವರಿಗೆ ಲೇಟಾಗಿ ಬಂದಿರೋರೆಲ್ಲ ಆ ಹೂವನ್ನ ತಗೊಂಡು ಪ್ರಸಾದ ಮನೆಗೆ ತಗೊಂಡು ಹೋಗ್ತಾ ಇದ್ದಾರೆ, ಹೂವನ್ನ ತಗೊಂಡು ಹೋಗ್ತಾ ಇದ್ದಾರೆ. ಹಾಗೆ ಇಲ್ಲೆಲ್ಲ ನಾವು ನೋಡಿಕೊಂಡು ಕೈ ಮುಕ್ಕೊಂಡು ಪೂಜೆ ನೋಡಿಕೊಂಡು ಇಲ್ಲಿಂದ ನಾವು ಕೂಡ ಊಟ ಮಾಡ್ಕೊಂಡು ಹೊರಡೋಣ ಅಂತ ಹೇಳಿ ಹೊರಟಿವಿ. ನಮ್ಮ ಅಥರ್ವ ಅಂತೂ ಕೈಗೆ ಸಿಗಲ್ಲ, ಎಲ್ಲಿ ಬೇಕೋ ಅಲ್ಲಿಗೆ ಓಡೋಗೋದು ಆಟಾಡೋದು ಮಾಡ್ತಾಯಿದ್ದಾನೆ. ಅವನಿಗೆ ಫುಲ್ ಫ್ರೀ ಜಾಗ ಇದ್ದುಬಿಡ್ತು ಅಂದರೆ ಸಾಕು, ಇನ್ನು ಬೇರೆ ಏನೂ ಬೇಡ ಅವನಿಗೆ. ಇಲ್ಲೊಂದು ಚಿಕ್ಕ ಮಗು ಇದೆ ನೋಡಿ, ಎಷ್ಟು ಚೆನ್ನಾಗಿ ಕುತ್ಕೊಂಡು ಫೋಟೋ ತೆಗೆಸ್ಕೊತಾ ಇದೆ. ನಮ್ಮ ಅಥರ್ವ ಕ್ಲಾಪ್ಸ್ ಹೊಡೆದ್ಬಿಟ್ಟು ಈ ಕಡೆ ತೋರಿಸ್ತಾ ಇದ್ದಾನೆ, ಸ್ಮೈಲ್ ಮಾಡು ಅಂತ ಹೇಳಿಬಿಟ್ಟು. ಇಂಥದ್ರಲ್ಲೆಲ್ಲ ಸ್ವಲ್ಪ ಜೋರಿದ್ದಾನೆ ನಮ್ಮ ಅಥರ್ವ. ಇಂಥದ್ರಲ್ಲಿ ಅಂತಲ್ಲ, ಎಲ್ಲದರಲ್ಲೂ ಜೋರೇ ಇದ್ದಾನೆ ನಮ್ಮ ಅಥರ್ವ. ಸರಿ ಬನ್ನಿ, ಇಲ್ಲಿಂದ ನಾವು ಇವಾಗ ಊಟ ಮಾಡಿಕೊಂಡು ನೆಕ್ಸ್ಟು ನಮ್ಮ ಮನೆ ಪಕ್ಕದ ಮನೆಯಲ್ಲಿ ವರಮಹಾಲಕ್ಷ್ಮಿ ಪೂಜೆ ಮಾಡಿದ್ರು, ಹೇಳಿದ್ನಲ್ವ. ಶ್ರಾವಣ ಶುಕ್ರವಾರದಲ್ಲಿ ಯಾವಾಗಲಾದರೂ ಇದು ವರಮಹಾಲಕ್ಷ್ಮಿ ಪೂಜೆ ಮಾಡ್ಬೋದು ಅಂತ ಹೇಳ್ಬಿಟ್ಟು ಅವರು ವರಮಹಾಲಕ್ಷ್ಮಿ ಪೂಜೆ ಮಾಡಿದರು. ನಮ್ಮ ಮನೆ ಪಕ್ಕದ ಮನೆಯವರು ಅವರು ಕೂಡ ಕರೆದಿದ್ರು. ಈ ಕಡೆ ವರಮಹಾಲಕ್ಷ್ಮಿ ಪೂಜೆಯಲ್ಲಿ ಹೋದವರಿಗೆ ಏನು ಮಾಡ್ತಾರೆ ಅಂದರೆ, ಫಸ್ಟು ಈ ಕಡೆ ಪದ್ಧತಿ ಏನಿದೆ, ಮನೆಗೆ ಹೋಗ್ತಾ ಇದ್ದಂಗೆ ಕಾಲಿಗೆ ಅರಿಶಿನ ಹಚ್ತಾರೆ. ಅಂದರೆ ನಾವು ಒಂದು ಲಕ್ಷ್ಮಿ ಮನೆಗೆ ಮುತ್ತೈದೆಯರು ಹೋದ್ರು ಅಂದರೆ ಅವತ್ತಿನ ದಿನ ಲಕ್ಷ್ಮಿ ಬಂದಂಗೆ, ವರಮಹಾಲಕ್ಷ್ಮಿ ಬಂದಂಗೆ ಅಂತ ಹೇಳಿ ಈ ಕಡೆ ಪದ್ಧತಿ. ಮನೆಗೆ ಹೋಗ್ತಾ ಇದ್ದಂಗೆ ಮನೆಗೆ ಫಸ್ಟು ಕಾಲಿಗೆ ಅರಿಶಿನ ಹಚ್ತಾರೆ. 2 ಕಾಲಿಗೂ ಅರಿಶಿನ ಹಚ್ಚಿಬಿಟ್ಟು ಅವರು ಬಾಗಿನ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಾಗಿನ ಅದೇ ಅರಿಶಿನ ಕುಂಕುಮ ವೀಳ್ಯದೆಲೆ ಬ್ಲೌಸ್ ಪೀಸ್ ಎಲ್ಲ ಇಟ್ಬಿಟ್ಟು ನಮಗೆ ಮಡ್ಲಕ್ಕಿನ ಕೊಡ್ತಾರೆ. ಇವರು ಈ ಥರ ಮಾಡಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ ಲಕ್ಷ್ಮಿ ಚೆನ್ನಾಗಿ ಕಾಣಿಸ್ತಾ ಇದೆ. ಅಲ್ಲಿಂದ ಬಂದುಬಿಟ್ಟು ನೆಕ್ಸ್ಟ್ ದಿನ ಇದು ನಮ್ಮ ಅಥರ್ವ ಪಾತ್ರೆ ತೊಳಿಬೇಕು ಅಂತ ಹೇಳಿಬಿಟ್ಟು ಯಾರೂ ಅಲ್ಲ ಅವ್ನು ನೋಡ್ತಾ ಇರಲಿಲ್ಲ. ಅವನೇನು ಮಾಡಿದ್ದಾನೆ ಅಂದರೆ ಆ ಸಿಂಕ್ ಮೇಲೆ ಅವನಿಗೆ ಹೋಗೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಒಂದು ಚೇರು ಬಂದುಬಿಟ್ಟು ಚೇರ್ನ ಇಟ್ಟು ಚೇರ್ ಮೇಲೆ ಹತ್ತಿ ಸಿಂಕ್ ಒಳಗೆ ಕುತ್ಕೊಂಡು ಅವನೇ ತಿಂದಿರೋಂಥ ಒಂದು ಪ್ಲೇಟನ್ನು ಏನು ಹಾಕಿ ಹ್ಯಾಂಡ್ ವಾಶ್ ಹಾಕಿ ಪ್ಲೇಟ್ನ ವಾಶ್ ಮಾಡ್ತಾ ಇದ್ದಾನೆ ನೋಡಿ, ಎಷ್ಟು ಚೆನ್ನಾಗಿ ಕ್ಲೀನಾಗಿ ತೊಳಿತಾ ಇದ್ದಾನೆ. ದೊಡ್ಡವರು ಇಷ್ಟು ನೀಟಾಗಿ ಕ್ಲೀನಾಗಿ ತೊಳೆಯಲ್ಲ, ಇವನು ಹ್ಯಾಂಡ್ ವಾಶ್ ಹಾಕಿಬಿಟ್ಟು ನೀಟಾಗಿ ಕ್ಲೀನ್ ಮಾಡ್ತಾ ಇದ್ದಾನೆ. ಹಾಗೆ ನೆಕ್ಸ್ಟ್ ದಿನ ನಮ್ಮ ಹಸ್ಬೆಂಡು ಚಂದ್ರು ಕಣ್ಣು ಒಂದು ಸ್ವಲ್ಪ ಉರಿ ಪೇನು ಅಂತ ಹೇಳ್ತಾಯಿದ್ರು. ಹಾಗಾಗಿ ಆಪ್ಟಿಕಲ್ಸಿಗೆ ಹೋಗೋಣ, ನೋಡೋಣ, ಟೆಸ್ಟ್ ಮಾಡಿಸೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ಆಪ್ಟಿಕಲ್ಸಲ್ಲಿಗೆ ಹೋದ್ಮೇಲೆ ಅವರಿಗೆ ತುಂಬ ಏನಕ್ಕೆ ಹೀಟ್ ಅಷ್ಟು ಉರಿ ಆಗ್ತಾಯಿತ್ತೋ ಗೊತ್ತಿಲ್ಲ, ಏನಾದರೂ ಮೋಸ್ಟ್ಲಿ ಹೀಟ್ ಆಗಿತ್ತೇನೋ, ಹಾಗಾಗಿ ಕಣ್ಣು ಉರಿತಾ ಇದೆ ಅಂತ ಅಂದ್ಕೊಂಡ್ವಿ. ಇಲ್ಲ, ಒಂದು ಸ್ವಲ್ಪ ಅವರಿಗೆ ಹೊರಗಡೆನೇ ಜಾಸ್ತಿ ಹೋಗೋದ್ರಿಂದ ಮೊಬೈಲು ಹಾಗೆ ಲ್ಯಾಪ್ಟಾಪು ಎಲ್ಲ ಯೂಸ್ ಮಾಡೋದ್ರಿಂದ ಸ್ವಲ್ಪ ಕಣ್ಣಿಗೆ ಪ್ರಾಬ್ಲಮ್ ಆಗಿತ್ತು. ಹಾಗಾಗಿ ಒಂದು ಸ್ಪೆಕ್ಟ್ ಏನಾದರೂ ನೋಡೋಣ ಅಂತ ಹೇಳ್ಬಿಟ್ಟು ಹೋಗಿದ್ವಿ. ಅಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡಿದ್ಮೇಲೆ ಯಾವ್ದಾರು ಒಂದು ಸ್ಪೆಕ್ಟು ಯಾವ ಸೆಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಟ್ರಯಲ್ ನೋಡ್ತಾ ಇದ್ದಾರೆ. ಆದರೆ ನಮಗೆ ಈ ಆಪ್ಟಿಕಲ್ಸಲ್ಲಿ ಅಷ್ಟೊಂದು ಸೆಟ್ ಆಗಲಿಲ್ಲ. ಲೆನ್ಸ್ ಕಾರ್ಟಲ್ಲಿ ಹೋದರೆ ಚೆನ್ನಾಗಿರುತ್ತೆ. ಹಾಗೆ ನಮ್ಗೆ ಆಫರಲ್ಲಿ ಗ್ಲಾಸಸ್ ಕೂಡ ಸ್ಪೆಕ್ಟ್ ಕೂಡ ಸಿಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಟೆಸ್ಟ್ ಮಾಡಿಸ್ಕೊಂಡು ಲೆನ್ಸ್ ಕಾರ್ಟಿಗೆ ಹೋಗ್ಬಿಟ್ಟು ಬೇರೆ ಸ್ಪೆಕ್ಟನ್ನೇ ತಗೊಳಕ್ಕೆ ಹೋದರು. ನಾನು ಅಲ್ಲಿಗೆ ಹೋಗಿಲ್ಲ, ಹಾಗಾಗಿ ವಿಡಿಯೋನ ಕಂಪ್ಲೀಟಾಗಿ ತೆಗಿಯೋಕ್ಕಾಗಿಲ್ಲ. ಇದು 3-4 ದಿನದ ಸ್ವಲ್ಪ ಕಟ್ ವೀಡಿಯೋನ ಎಲ್ಲ ಸೇರಿಸ್ಬಿಟ್ಟು ಒಂದು ಲಾಗಾಗಿ ಮಾಡ್ತಾಯಿದ್ದೀನಿ. ಫಸ್ಟ್ ಟೈಮ್ ನಮ್ಮ ವೀಡಿಯೋನ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮ ವೀಡಿಯೋಕ್ಕೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ. ಈ ವಿಡಿಯೋನ ಇಲ್ಲಿಗೆ ನಾನು ಎಂಡ್ ಮಾಡ್ತಾಯಿದ್ದೀನಿ. ನಮ್ಮ ಅಥರ್ವ ಮನೇಲಿ ಬಂದುಬಿಟ್ಟು ಡ್ಯಾನ್ಸ್ನ ಪ್ರಾಕ್ಟೀಸ್ ಮಾಡ್ತಾಯಿದ್ದಾನೆ. ಮೊಬೈಲಲ್ಲೇ ಹಾಡು ಹಾಕ್ಕೊಂಡ್ಬಿಟ್ಟು ಲೆಗ್ ಮೂಮೆಂಟ್ನ ಮಾಡ್ತಾಯಿದ್ದಾನೆ. ಅವ್ನು ಯಾವ್ದು ನೋಡಿದ್ರೂ ಅದೇ ಥರ ಮಾಡೋ ಒಂದು ಅಭ್ಯಾಸ ಇದೆ ಅವನಿಗೆ. ಓಕೆ ಅಂಡಿ, ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಓಕೆ, ಎಲ್ಲರಿಗೂ ಬಾಯ್, ಟಾಟಾ, ಟೇಕ್ ಕೇರ್. ಸಾಕು ಅಥರ್ವ, ಬಾಯ್ ಮಾಡಿ ಎಲ್ಲರಿಗೂ. ಓಕೆ ಅಂಡಿ, ಎಲ್ರಿಗೂ ಬಾಯ್.